ವಂದೇ ಭಾರತ್ ವಾಹಿನಿಗೆ ಸ್ವಾಗತ. ಬಂಧುಗಳೇ, ಶಂಕರ ರಾಮಾನುಜ ಮಧ್ವಾಚಾರ್ಯರ ಅನುಗ್ರಹದೊಂದಿಗೆ ಕಳೆದ 13 ವರ್ಷದಿಂದ ಬ್ರಾಹ್ಮಣರಿಗೋಸ್ಕರ 65 ಸಮಾವೇಶ ಪೂರೈಸಿ ಈಗ 66 ಮತ್ತು 67ನೇ ಸಮಾವೇಶದ ಕುರಿತು ಮಾಹಿತಿ ನೀಡ್ತಾ ಇದ್ದೀನಿ. ಬಂಧುಗಳೇ, ಈ ಸಮಾವೇಶನ ಸಮಸ್ತ ಬ್ರಾಹ್ಮಣ ಸಂಘಟನೆಗಳು, ಕರ್ನಾಟಕ ವಿಶ್ವ ವಿಪ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಹುಬ್ಳಿ ಧಾರವಾಡ, ಹಾಗೆ ಮಂಗಳಸೂತ್ರ ಫೌಂಡೇಶನ್ ಈ ಸಂಸ್ಥೆ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಅಂದರೆ ನಮ್ಮ ಕರ್ನಾಟಕದ ಮಾತೃ ಸಂಸ್ಥೆ ಆಗಿರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಸಹಕಾರದೊಂದಿಗೆ ನಾವು ಈಗ ಅಂತಾರಾಜ್ಯ ಮಟ್ಟದ ಬ್ರಾಹ್ಮಣ ವಧುವರ ಸಮಾವೇಶ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ, ಹಾಗೆ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶ ಮಂಗಳಸೂತ್ರ ಫೌಂಡೇಶನ್ ಕಳೆದ 13 ವರ್ಷಗಳಿಂದ ಈ ಸಂಸ್ಥೆ ವತಿಯಿಂದ 65 ಸಮಾವೇಶ ಪೂರೈಸಿದ್ದೀವಿ. ಬಂಧುಗಳೇ, ಈ 66ನೇ ರಾಜ್ಯ ಮಟ್ಟದ ವಧುವರ ಸಮಾವೇಶ ಹಾಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ವಧುವರ ಸಮಾವೇಶ ಜೊತೆಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈಗ 66ನೇ ರಾಜ್ಯ ಮಟ್ಟದ ವಧುವರ ಸಮಾವೇಶನ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಇದೆಯಲ್ಲ, ಅಲ್ಲಿ ಕಚೇರಿ ಕೆಳಗಡೆ ಗಾಯತ್ರಿ ಭವನ ಇದೆ, ಆ ಭವನದಲ್ಲಿ ಕಲ್ಯಾಣ ಭವನ ಇದೆ. ಅಲ್ಲಿ ಮೇ ತಿಂಗಳು 9/5/2026 ಶನಿವಾರ ಮತ್ತು 10/5/2026 ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ತನಕ ವಧುವರ ಸಮಾವೇಶ, ಹಾಗೆ 67ನೇ ರಾಜ್ಯ ಮಟ್ಟದ ಬ್ರಾಹ್ಮಣ ವಧುವರ ಸಮಾವೇಶನ ಸುಧರ್ಮ ಸಭಾಭವನ ವಿದ್ಯಾನಗರ ಹುಬ್ಳಿ. ಆ ಕಾರ್ಯಕ್ರಮ ನಡೆಯೋ ದಿನ ಏನಪ್ಪ ಅಂತಂದರೆ 23/5/2026, 24/5/26, 24/5/26 ಬೆಳಗ್ಗೆ 9ರಿಂದ ಸಂಜೆ 5 ತನಕ. ಈ 2 ದಿನಗಳ ವಧುವರ ಸಮಾವೇಶ ಶನಿವಾರ ಅಂದರೆ ಆಯಾ 2 ದಿನಗಳಲ್ಲಿ ಶನಿವಾರ ಬೆಳಗ್ಗೆ 9ರಿಂದ ಸಂಜೆ 5 ತನಕ ವಧುವರ ಸಮಾವೇಶ, ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 3 ತನಕ ವಧುವರ ಸಮಾವೇಶ, 3ರಿಂದ ಸಂಜೆ 6ರವರೆಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಗಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವನ ಹಮ್ಮಿಕೊಂಡಿದ್ದೀವಿ. ಇದೇನಪ್ಪ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಬರ್ತಕ್ಕಂಥ ವಧುವರಿಗೆ ಬೇಗ ಮದುವೆ ಆಗಲಿ, ಯಾವುದೋ ದೋಷಗಳು, ಕುಜದೋಷ, ಅದೋಷ, ಈ ದೋಷ ಅಂತಿರುತ್ತೆ, ಆ ದೋಷಗಳ ಪರಿಹಾರ ಆಗಲಿ, ಮತ್ತು ಅಲ್ಲಿ ಬರ್ತಕ್ಕಂಥ ನಿಮ್ಮ ಪೋಷಕರಿಗೆ ಆರೋಗ್ಯ, ಆಯುಷು, ಸೌಭಾಗ್ಯ ಎಲ್ಲ ಒಳ್ಳೆಯದಾಗಲಿ ಅಂತ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ಎಲ್ಲ ಮಠಾಧೀಶರುಗಳು ಇರ್ಬೋದು, ಬ್ರಾಹ್ಮಣ ಸಂಘಟನೆಗಳಿರ್ಬೋದು, ಇವರೆಲ್ಲ ಆಶೀರ್ವಾದ, ಮಾರ್ಗದರ್ಶನ, ಸಹಕಾರದೊಂದಿಗೆ ಬಂಧುಗಳೇ ನಾವು ಈಗ 65 ಪೂರೈಸಿ 66ನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ವಿಶೇಷ ಸಮಾವೇಶ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದೇಂದರೆ, ಮೇಯ್ನಾಗಿ ನಮ್ಮ ಅಜೆಂಡಾ ಏನಪ್ಪ ಅಂತಂದರೆ, ನಿಮಗೆ ಹಾಗೆ ತಿಳಿದಿರ್ಬೋದು, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲೆಲ್ಲ ನಮ್ಮ ತ್ರಿಮತಸ್ಥರಲ್ಲಿರ್ತಕ್ಕಂಥ ಬ್ರಾಹ್ಮಣ ಹೆಣ್ಣು ಮಕ್ಕಳು ತುಂಬ ಲವ್ ಜಿಹಾದಿಗೆ ಹೋಗ್ತಾ ಇದ್ದಾರೆ, ಇತರೆ ಸಮುದಾಯದ ಜೊತೆಗೆ ಲವ್ ಮ್ಯಾರೇಜ್ಗೆ ಹೋಗ್ತಾ ಇದ್ದಾರೆ. ಅದೆಲ್ಲ ನಾವು ಖಂಡಿತವಾಗ್ಲೂ ತಡಿಬೇಕು ಅಂತಿದ್ರೆ ಬರೀ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಮೇಯ್ನಾಗಿ ನಾವು ತ್ರಿಮತಸ್ಥರು ಈ ಥರ ವಧುವರ ಸಮಾವೇಶ, ಈ ಥರ ಕಾರ್ಯಕ್ರಮಗಳು ಭಾಗವಹಿಸಿದಾಗ ಏನಾಗುತ್ತೆ ಅಂದರೆ, ನಾವೆಲ್ಲ ತ್ರಿಮತಸ್ಥರು ಎಲ್ಲರೂ ಒಂದಲ್ಲಿ ಸೇರಿರ್ತೀವಿ. ಮತ್ತು ಆ ಕಾರ್ಯಕ್ರಮಕ್ಕೆ ಮಿನಿಮಮ್ 50ರಿಂದ 100 ಹೆಣ್ಮಕ್ಳು ಬಂದಿರ್ತಾರೆ, ಹುಡುಗರು ಬಂದಿರ್ತಾರೆ. ಎಲ್ಲ ಕ್ವಾಲಿಫಿಕೇಷನ್ BE ಇರ್ಬೋದು, MS ಇರ್ಬೋದು, ಡಾಕ್ಟರ್ ಇರ್ಬೋದು, ಪುರೋಹಿತ ಇರ್ಬೋದು, ಡಿಗ್ರಿ ಇರ್ಬೋದು, ಎಲ್ಲ ರೀತಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ. ಎಲ್ಲರೂ ನಮ್ಮ ಅಣ್ಣ ತಮ್ಮಂದರೆ, ನಮ್ಮ ಬಂಧು ಬಾಂಧವರೇ. ಸೊ ಆ ದೃಷ್ಟಿಯಲ್ಲಿ ವಿದ್ಯಾರ್ಥಿ ಇರ್ಬೋದು, ಆಮೇಲೆ ಏಜ್ ಡಿಫ್ರೆನ್ಸ್ ಅಂದರೆ ಎಲ್ಲ ಏಜ್ ಕ್ಯಾಟಗರಿಯವರಿಗೆ ನಾವು ಈ ಸಮಾವೇಶದಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಈಗ ನಮ್ಮಲ್ಲಿ ಏಜ್ ಮದುವೆಗಳಿಗೆ ತುಂಬ ಲೇಟ್ ಆಗ್ತಾಯಿದೆ, ಮದುವೆಗಳಿಗೆ ಹುಡುಗ ಇರ್ಬೋದು, ಹುಡುಗಿರಿಗೂ ಲೇಟ್ ಆಗ್ತಾಯಿದೆ. ಈ ದೃಷ್ಟಿಯಲ್ಲಿ ನಾವು ಏಜ್ ಡಿಫ್ರೆನ್ಸ್ ಇಟ್ಟಿಲ್ಲ, ಎಲ್ಲ ಏಜ್ ಕ್ಯಾಟಗರಿಯವರಿಗೂ ನಾವು ಈ ಸಮಾವೇಶದಲ್ಲಿ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ. ಈ ಸಮಾವೇಶಕ್ಕೆ ಬಂಧುಗಳೇ, ನೀವು ವಧುವರರು ದಯವಿಟ್ಟು ನಾಚಿಕೆ ಪಡೆದೆ ನಿಮ್ಮ ಮನೆ ಕಾರ್ಯಕ್ರಮ, ನಿಮ್ಮ ಸಮಾವೇಶ
ಇಲ್ಲಿ ಯಾರು ಈ ನಾವು ಯಾರು ನಾವು ಇಷ್ಟು ಹಗಲಿರೋ ಶ್ರಮ ಪಡ್ತಾ ಇದ್ದೀವಿ, ಯಾಕಂದರೆ ಎಲ್ಲ ಬ್ರಾಹ್ಮಣ ಸಂಘಟನೆಗಳಿರ್ಬೋದು, ಎಲ್ಲ ರೀತಿಯಲ್ಲಿ ನಾವೆಲ್ಲ ಹಗಲಿರೋ ಶ್ರಮ ಪಟ್ಟು ಈ ವೇದಿಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ, ಬೇಗ ಮದುವೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಯಾಕಂದರೆ ಒಂದು ಹುಡುಗಿ ನೀವು ನೋಡಬೇಕಂದ್ರೆ 1 ತಿಂಗಳಾಗ್ತದೆ. ಅದೇ ನೀವು 2 ದಿನದಲ್ಲಿ ಮಿನಿಮಮ್ 50 ಹುಡುಗಿಯನ್ನ ನೀವು ಮಾತಿ ತಗೋಬೋದು. ಪ್ಲಸ್ 2 ದಿನಗಳ ವಧುವರ ಸಮಾವೇಶ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಆ 2 ದಿನಗಳು ಬರ್ತಕ್ಕಂಥ ಹುಡುಗ ಹುಡುಗಿ ಯಾರಿದ್ದಾರೆ, ದೋಸ್ ಹೂ ಆರ್ ವೆರಿ ಮಚ್ ಡೆಡಿಕೇಟೆಡ್, ಶತಾಯ ಗತಾಯ ಮದುವೆ ಆಗ್ಲಿಕ್ಕೋಸ್ಕರ ಮಾಡೋರಿಗೆ ಮಾತ್ರ ಮಾಡ್ತಾ ಇದ್ದೀವಿ ನಾವು. ಸುಮ್ಮನೆ ಬಂದು ನೋಂದಾಯಿಸ್ಕೊಳ್ಳೋದು, ಸುಮ್ಮನೆ ಅಲ್ಲೆಲ್ಲೋ ಟೈಮ್ ಪಾಸ್ ಮಾಡೋದು, ಟೈಮ್ ವೇಸ್ಟ್ ಮಾಡ್ಕೊಳ್ಳೋರಿಗೆ ದಯವಿಟ್ಟು ಅವಕಾಶ ಇರಲ್ಲ. ನಮ್ಮ ಮಗಳಿಗೆ ಮದುವೆ ಆಗಲೇಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಬನ್ನಿ. ನಿಮ್ಮ ಮನೆ ದೇವರಿರ್ಬೋದು, ನಿಮ್ಮ ತಂದೆ ತಾಯಿ ಆಶೀರ್ವಾದ ಇಂಪಾರ್ಟೆಂಟ್. ಇದೆಲ್ಲದಕ್ಕೂ ಅವ್ರ ಆಶೀರ್ವಾದ ಇಲ್ಲದೆ ಪ್ರಪಂಚದಲ್ಲಿ ಯಾವುದೂ ನಡೆಯೋದಿಲ್ಲ. ಸೊ ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಬರೋರೆಲ್ಲ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಒಂದು ಬಯೋಡೇಟಾ ಮತ್ತು ಒಂದು ಜಾತಕ ತಗೊಂಡು, ನೀವು ಯಾರು ವಧು ವರರಿದ್ದೀರಲ್ಲ, ನಿಮ್ಗೆ ಎಷ್ಟೇ ಬ್ಯುಸಿ ಇರಲಿ, ನಿಮಗೆ ಇಂಪಾರ್ಟೆಂಟ್ ಜೀವನದ ಸಾಧನೆ, ನೀವು BE ಮಾಡಿದಿರಿ, ಸಾಫ್ಟ್ವೇರ್ ಇರ್ಬೋದು, ಡಾಕ್ಟರ್, ದೊಡ್ಡ ಸಾಧನೆ ಮಾಡಿರ್ಬೋದು, ಆದರೆ ಮದುವೆ ಅನ್ನೋದು ಅದಕ್ಕಿಂತ ಹೆಚ್ಚಿನ ಸಾಧನೆ. ನಿಮಗೋಸ್ಕರ ವಯಸ್ಸು ನಿಲ್ಲೋದಿಲ್ಲ ಬಂಧುಗಳೇ, ನಮ್ಮ ಅಣ್ಣ ತಮ್ಮಂದರೆ ಅಕ್ಕ ತಂಗಿರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಮಯಕ್ಕೆ ಬೆಲೆ ಕೊಡಿ. ನಾವಿಲ್ಲಿ ಮಾಡ್ತಾ ಇರೋದು ಈ 65-66 ಸಮಾವೇಶಗಳಿಗೆ ಸಾವಿರಾರು ಮದುವೆಗಳು ನಮ್ಮಲ್ಲಿ ಫಿಕ್ಸ್ ಆಗಿರುತ್ತೆ. ಇಲ್ಲಿ ದೈವ ಇಚ್ಛೆ ಇರಬೇಕಾಗ್ತದೆ, ಗುರುಬಲ ಇರಬೇಕಾಗ್ತದೆ. ಇದೆಲ್ಲ ಇರೋರು ದಯವಿಟ್ಟು ಡೆಡಿಕೇಟ್ ಇರೋರು. ಯಾಕೆ ನಿಮ್ಮ ವಧುವರನ್ನು ಬರಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮೇಯ್ನಾಗಿ ನಾನು 65 ವರ್ಷ ಸಮಾವೇಶದಲ್ಲಿ ನೋಡ್ತಾ ಇದ್ದೀನಿ, ಆ ವಯಸ್ಸಾದವ್ರ ತಂದೆ ತಾಯಿ ನೀವು ಕಳಿಸ್ತೀರಿ, ನೀವು ಎಲ್ಲೋ ಓಡಾಡ್ಕೊಂಡಿರ್ತೀರಿ, ಬ್ಯುಸಿ ಇದ್ದೀನಿ ಅಂತಿರ್ತೀರಿ, ಬರೋದಿಲ್ಲ ಅಂತೀರಿ, ನಾಚಿಕೆ ಅಂತೀರಿ. ತಂದೆ ತಾಯಿಗೆ ನಿಮಗೆ ವಿದ್ಯೆ ಕೊಡುವಾಗ, ಒಂದು ಇಂಜಿನಿಯರಿಂಗ್ ಓದುವಾಗ ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೋ ಅದರಷ್ಟು 100% ಕಷ್ಟ ತಂದೆ ತಾಯಿ ನೋವು ಅನುಭವಿಸ್ತಾ ಇರ್ತಾರೆ. ನನ್ನ ಮಗಳಿಗೆ ಮದುವೆ ಆಗಿಲ್ಲ ದೇವರೇ, ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ ಅಂತ. ಆ ನೋವು ದಯವಿಟ್ಟು ಕೊಡಬೇಡಿ ಪೋಷಕರಿಗೆ, ದಯವಿಟ್ಟು. ಇದೆಲ್ಲ ಒಂದು ಅವಕಾಶ, ದಿಸ್ ಇಸ್ ಎ ಗೋಲ್ಡನ್ ಆಪರ್ಚುನಿಟಿ. ಪದೇ ಪದೇ ನೀವು ಏನು ಬೇಕಾದ್ರೂ ಮಾಡ್ಬೋದು. ಈ ಥರ ಸಮಾವೇಶಗಳು ನಡೆಯೋದು ವಿರಳ. ಸೊ ಆ ದೃಷ್ಟಿಯಲ್ಲಿ ದಯವಿಟ್ಟು ನಿಮ್ಮ ತಂದೆ ತಾಯಿ ಜೊತೆಗೆ ಯಾಕೆ ಬರಬೇಕು ಅಂತ ಹೇಳ್ತೀನಿ ಅಂತಂದರೆ, ನಮ್ಮದು ವ್ಯಾಟ್ಸಪ್ ಯಾವುದೇ ಗ್ರೂಪ್ ಇಲ್ಲ ಬಂಧುಗಳೇ. ನೋ ವ್ಯಾಟ್ಸಪ್ ಬಿಸ್ನೆಸ್. ನಮ್ಮಲ್ಲಿ ವ್ಯಾಟ್ಸಪ್ ಗ್ರೂಪ್ಗಳಿಲ್ಲ. ನಮ್ಮದೇ ಆದ ಸ್ವಂತವಾಗಿ ಒಂದು ವೆಬ್ಸೈಟ್ ಮಾಡಿದ್ವಿ. ಯಾಕೆ ವೆಬ್ಸೈಟ್ ಮಾಡಿದ್ವಿ ಅಂತಂದರೆ, ಅಥೆಂಟಿಕೇಟೆಡ್. ನಮಗೆ ನಿಮ್ಮ ಮಾಹಿತಿಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಆ ದೃಷ್ಟಿಯಲ್ಲಿ ನಿಮಗೆಲ್ಲ ಗೊತ್ತು, ಟಿ ವಿಲೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು, ನಿಮ್ಮ ಹೆಣ್ಮಕ್ಳು ಫೋಟೋ ಹಾಕಿದರೆ ವಾಟ್ಸಪ್ಪಲ್ಲಿ ಹಾಕ್ತೀರಿ, ಅದೆಲ್ಲೆಲ್ಲೋ ಹೋಗ್ತದೆ ಬ್ಲ್ಯಾಕ್ ಮೇಲ್ ಅಂತ. ಅದಂತ ನೀವೀಗ ಆಲ್ರೆಡಿ ಇದರಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀರಿ. ಆ ದೃಷ್ಟಿಯಲ್ಲಿ ನಮ್ಮಲ್ಲಿ ಅಥೆಂಟಿಕೇಟೆಡ್ ಆಗಿ ನಮಗೆ 100 ಮದುವೆ ಆಗೋದು ಬೇಡ, 10 ಮದುವೆ 20 ಮದುವೆ ಆಗಲಿ, ಆ 20 ಜೋಡಿಗಳು 100 ವರ್ಷ ಕಾಲ ಬದುಕಲಿ. ಇಲ್ಲಿ ನಮ್ಮಲ್ಲಿ ಕಳೆದ 13 ವರ್ಷಗಳಿಂದ ಈ ಸಮಾವೇಶಗಳು ಮಾಡ್ತಾ ಬಂದಿದ್ದೀವಿ. ಇವತ್ತವರೆಗೂ ನಮ್ಮಲ್ಲಿ ಆ ಪರಮಾತ್ಮನ ಇಚ್ಛೆಯಿಂದ, ಆ ಗುರುಗಳ ಆಶೀರ್ವಾದದಿಂದ ಇವತ್ತವರೆಗೂ ಒಂದು ಡೈವರ್ಸ್ ಇಲ್ಲ, ಒಂದು ಪ್ರಾಬ್ಲಮೆಟಿಕ್ ಇಲ್ಲ. ನಾವು ಜೆನ್ಯೂನ್ ಪ್ರೊಫೈಲ್ಸ್, ನಾವು ಯಾರನ್ನ ಇಂಟ್ರೂ ಮಾಡಿರ್ತೀವಿ ಅವ್ರನ್ನ ಮಾತ್ರ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತೀವಿ. ನಮಗೆ ಜೆನ್ಯೂನಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ 10 ಮದುವೆ ಕರೆಕ್ಟಾಗಿರಬೇಕು, ಯಾವುದೇ ಡೈವರ್ಸ್ ಆಗಬಾರ್ದು, ಪ್ರಾಬ್ಲಮ್ಗಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ಪ್ರೋಗ್ರಾಮ್ಗಳು ಮಾಡ್ತಾ ಬಂದಿದ್ದೀವಿ. ಹಾಗೆ ವಿಶೇಷವಾಗಿ ನಾವೀಗ 2026ರಲ್ಲಿ ಈಗ ಬೆಂಗಳೂರು ಮಾಡ್ತಾಯಿದ್ದೀವಿ, ಹುಬ್ಳಿ ಮಾಡ್ತಾಯಿದ್ದೀವಿ. ಇದಾದ ನಂತರ ನಾವು 2026ರಲ್ಲಿ ಹುಬ್ಳಿ, ಬಿಜಾಪುರ, ಕುಕ್ಕೆ ಸುಬ್ರಹ್ಮಣ್ಯ, ಮಂತ್ರಾಲಯ, ತಿರುಗಿ ಬೆಂಗಳೂರು, ಮೈಸೂರು 6 ಕಾರ್ಯಕ್ರಮ ಈ ವರ್ಷ 2026ರಲ್ಲಿ ಬಂಧುಗಳೇ ನಾವು ಪ್ರೋಗ್ರಾಮ್ ಚಾರ್ಟ್ ಮಾಡಿದ್ದೀವಿ. ಅದಕ್ಕೆ ಆ 1 ವರ್ಷ ಡೆಡಿಕೇಟೆಡ್ ಆಗಿ ನೀವು ಈ ಇಷ್ಟು ಕಾರ್ಯಕ್ರಮಗಳಿಗೆ ನೀವು ಭಾಗವಹಿಸಿ ಒಂದಲ್ಲ ಒಂದು ಹುಡುಗಿ ಸಿಗ್ತಾರೆ. ಆಮೇಲೆ ನಮ್ಮ ಸಂಸ್ಥೆ ವತಿಗಳಿಂದ ನಾವು ನಿರಂತರ ವಧುವರ ಸಮಾವೇಶ ಮಾಡಬೇಕು, ಕಲ್ಯಾಣೋತ್ಸವ ಮಾಡಬೇಕು, ಕಚೇರಿ ನಿರ್ವಹಣೆ ಮಾಡಬೇಕು. ಮತ್ತು ಈಗ ನಿಮ್ಗೆ ಎಕ್ಸಾಂಪಲ್ ಬ್ಯಾನರ್ ಇರ್ಬೋದು, ಪ್ರೆಸ್ ಮೀಟ್ ಇರ್ಬೋದು, ಎಲ್ಲ ರೀತಿಗಳು ನಮಗೆ ಮೇಂಟೆನೆನ್ಸ್ ಅಂತ ಬರ್ತದೆ. ಆ ಮೇಂಟೆನೆನ್ಸ್ ನಿರ್ವಹಣಾ ಶುಲ್ಕ ಅಂತ ನೀವು ದಯವಿಟ್ಟು ಪಾವತಿ ಮಾಡಬೇಕು. ಅದು ನಿಮ್ಮ ಮೇಂಟೆನೆನ್ಸ್ ಅಂತ ನೀವು ಒಂದು ನಿರ್ವಹಣಾ ಶುಲ್ಕ ಅಂತ ಮಾಡಿರ್ತೀವಿ. ಅದಕ್ಕೆ ಆ ನಿರ್ವಹಣಾ ಶುಲ್ಕ ನೀವು ಏನು ಪಾವತಿ ಮಾಡ್ತೀರಿ ಅದನ್ನು ಮುಂದೆ ನಡೆಯುವ ಸಮಾವೇಶ ಇರ್ಬೋದು, ಮತ್ತು ಈ ಶ್ರೀನಿವಾಸ ಕಲ್ಯಾಣೋತ್ಸವ ಇರ್ಬೋದು, ಮತ್ತು ಬಡ ಹೆಣ್ಮಕ್ಳು, ಉದಾಹರಣೆಗೆ ನಾನು ಲಾಸ್ಟ್ 5 months ಬ್ಯಾಕ್ ಹಾವೇರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ವಧುವರ ಸಮಾವೇಶದಲ್ಲಿ 2 ಹೆಣ್ಮಕ್ಳು ಪೋಷಕರು ಬಂದಿದ್ದರು, ಹುಡುಗಿ ಬಂದಿದ್ದರು.
ಸರ್ ನಮಗೆ ಮದುವೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ, ದಯವಿಟ್ಟು ಎಲ್ಲ ರೀತಿಯಲ್ಲಿ ಮಾಡಿಕೊಟ್ರೆ ನಮಗೆ ಮಾಡಿಕೊಡಿ ಸರ್. ಆ ದೃಷ್ಟಿಯಲ್ಲಿ ಆ ಥರ ಬರ್ತಕ್ಕಂಥ ಮದುವೆ ಮಾಡ್ಕೊಳ್ಳೋಕ್ಕೂ ಕಷ್ಟಪಡ್ತಕ್ಕಂಥ ಆ ಪೋಷಕರಿರ್ಬೋದು, ಆ ಹೆಣ್ಮಕ್ಳಿಗೆ ಕೂಡ ನಮ್ಮ ಸಂಸ್ಥೆಯಿಂದನೇ ಉಚಿತವಾಗಿ, ಅಂದರೆ ಎಲ್ಲ ರೀತಿಯಲ್ಲಿ ನಾವೇ ಖರ್ಚು ಭರಿಸಿ ಮದುವೆ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಕೂಡ ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ. ಆ ನಿರ್ವಹಣೆಯಲ್ಲಿ ನೀವು ಕಟ್ತಕ್ಕಂಥ ನಿರ್ವಹಣಾ ಶುಲ್ಕನ ಅದಕ್ಕಿರ್ಬೋದು, ಈ ಪುಣ್ಯದ ಕೈಂಕರ್ಯಗಳಿಗೆ ನಾವು ಉಪಯೋಗಿಸ್ತೀವಿ. ಬಂಧುಗಳೇ, ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ ಆಯಿತಾ. ಇದು ನಿಮ್ಮ ಸಂಸ್ಥೆ, ನಿಮ್ಮಲ್ಲಿ ಒಬ್ಬ ಅಣ್ಣ ತಮ್ಮ ಅಂತ ಭಾವನೆಗಳಲ್ಲಿ ಆ ದಿನ, ಅಂದರೆ 2 ದಿನ, ಈಗ ಬೆಂಗಳೂರು ಭಾಗವಹಿಸೋರು ಮತ್ತು ಹುಬ್ಳಿಗೂ ಭಾಗವಹಿಸಿ, ಹುಬ್ಳಿಯಲ್ಲಿ ಭಾಗವಹಿಸೋರು ಇಲ್ಲೂ ಭಾಗವಹಿಸಿ. ಯಾಕಂತಂದರೆ ನಿಮಗೆ ಎಲ್ಲಿ ಋಣ ಇದೆಯೋ ಹೆಣ್ಣುಮಕ್ಳು ಗೊತ್ತಿಲ್ಲ. ಬರೀ ಬೆಂಗಳೂರು ಅಂತ ಕಾಯಬೇಡಿ, ದಯವಿಟ್ಟು ಹುಬ್ಳಿಲಿ ನಡೀರಿ, ಮಂತ್ರಾಲಯಕ್ಕೆ ಬನ್ನಿ, ಬಾಗಲಕೋಟೆಗೆ ಬನ್ನಿ, ಎಲ್ಲಿ ನಡೆಯುತ್ತೋ ಅಲ್ಲಿರೋರೆಲ್ಲ ನಮ್ಮ ಅಣ್ಣ ತಮ್ಮಂದರೆ. ಸೊ ದಯವಿಟ್ಟು ನೀವು ಅಯ್ಯೋ ನಮ್ಗೆ ದೂರ, ನಮ್ಗೆ ಬರೋಕ್ಕಾಗಲ್ಲ ಆ ಭಾವನೆ ಮಾಡ್ತಿದ್ರೆ ನಿಮ್ಮ ಮಕ್ಕಳಿಗೆ ವಯಸ್ಸಾಗುತ್ತೆ. ದಯವಿಟ್ಟು ಆ 1 ವರ್ಷ ನಾವು ಮಾಡ್ತಕ್ಕಂಥ 4-5 ಕಾರ್ಯಕ್ರಮಕ್ಕೆ ದಯವಿಟ್ಟು ದಯವಿಟ್ಟು ಪಾಲಿಸಿ ಮತ್ತು ಆ ಕಾರ್ಯಕ್ರಮಗಳಿಗೆ ಭಾಗವಹಿಸಿ. ಹಾಗೆ ನಾವೀಗ ಈ ಸಮಾವೇಶನ ನಮ್ಮ ಎಲ್ಲ ಬ್ರಾಹ್ಮಣ ಸಂಘಟನೆಗಳಿರ್ಬೋದು, ನಮ್ಮ ಗುರು ಹಿರಿಯರು, ಹಾಗೆ ನಿಮಗೆಲ್ಲ ಮೇ ತಿಂಗಳಲ್ಲಿ ನಮ್ಮ ಶಂಕರ ಜಯಂತಿ ಇದೆ, ಶಂಕರ ರಾಮಾನುಜಾಚಾರ್ಯರ ಜಯಂತಿ ಈಗ ನಡೀತಾ ಇದೆ. ಆ ತಿಂಗಳಲ್ಲಿ ನಮ್ಮ ಒಂದು ನಮಗೆಲ್ಲ ಒಂದು ಪುಣ್ಯ ಅಂತ ಹೇಳ್ಬೋದು. ಆ ಜಯಂತಿಗಳಲ್ಲಿ ಆ ತಿಂಗಳಲ್ಲಿ ನಾವು ಇದೊಂದು ವಧುವರ ಸಮಾವೇಶ ಮಾಡ್ತೀವಿ. ಗುರುಗಳ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೆ, ಗುರುಗಳದ್ದು ಎಲ್ಲರದು. ಇಲ್ಲಿ ತ್ರಿಮತಸ್ಥರು ಎಲ್ಲರೂ ಭಾಗವಹಿಸಿ, ಇಲ್ಲಿ ತಾರತಮ್ಯ ಮಾಡಬೇಡಿ, ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಾನು ಶ್ರೀನಿವಾಸ್ ಭಾರದ್ವಾಜ್, ಈ ಸಂಘ ಸಂಸ್ಥೆಗಳ ಸಂಚಾಲಕ ಹಾಗೆ ಸಂಸ್ಥಾಪಕ, ಮಂಗಳಸೂತ್ರ ಫೌಂಡೇಶನ್ ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ.